ದಿನಾಂಕ 9/12/2024 ರಾತ್ರಿ ಶ್ರೀದೇವಿ ಮಹಾತ್ಮೆ ಅರ್ಥಾತ್ ಮಹಿಷಾಸುರ ಮರ್ದಿನಿ ದೊಡ್ಡಾಟ ಕಾರ್ಯಕ್ರಮ ಶರಣಬಸಪ್ಪ ಗುಡಿಮನಿ ಹೇಳಿಕೆ. ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಗದಗ ನಗರದ ಗೌರಿಗುಡಿ ಓಣಿಯ ಗೌರಿ ಶಂಕರ ಕಾರ್ತಿಕೋತ್ಸವದ ಅಂಗವಾಗಿ ದಿನಾಂಕ 9/12/2024 ಸೋಮವಾರದಂದು ಶ್ರೀದೇವಿ ಮಹಾತ್ಮೆ ಅರ್ಥಾತ್ ಮಹಿಷಾಸುರ ಮರ್ದಿನಿ ಎಂಬ ದೊಡ್ಡಾಟ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಹಾಗಾಗಿ ದೇವರ ಕೃಪೆಗೆ ಪಾತ್ರರಾಗಿ ಹಾಗೂ ದೊಡ್ಡಾಟ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಎಂದು ತಿಳಿಸಿದರು. ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹೂಗಾರ್, NKS TV4 ನ್ಯೂಸ್, ಗದಗ. ಶ್ರೀ ಡಿ.ಆರ್. ಪಾಟೀಲ್ ಸಾಹೇಬರು ಅವರು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ ಮತ್ತು ಅಧ್ಯಕ್ಷತೆಯನ್ನು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಗೌರಿಗುಡಿ ಓಣಿಯ ವೀರಶೈವ ಸಮಾಜದ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ಕಾಶಣ್ಣ ಕುಲಗೋಳವರು ಮತ್ತು ಅವರೆಲ್ಲ ಬಳಗದವರು ಆ ಕಾರ್ಯಕ್ರಮದೊಳಗೆ ಭಾಗವಹಿಸ್ತಾರೆ. ಮತ್ತು ವಿಶೇಷವಾಗಿ ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸ್ವಾಮಿ ಹಿರೇಮಠವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಅಲ್ಲಿರ್ತಕ್ಕಂಥ ಗಣ್ಯಮಾನರು ಸಾಕಷ್ಟು ಜನ ಇವತ್ತು ಪೋತೆದಾರಾಗಲಿ, ಕುರುಡಿಗೆಯವರಾಗಲಿ, ಮದರಿಮಠ ಅವರಾಗಲಿ, ಲೋಬೋಸ, ಭೂಮಾ ಅವರು, ಸಂತೋಜಿ ಅವರು, ಜಮಾದಾರ್ ಅವರು, ಅಕ್ಕಿಯವರು, ಮೇರ್ವಾಡೆ ಅವರು, ಇನ್ನೂ ಅನೇಕ ಗಣ್ಯಮಾನರು ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಬಂದು ಆ ಕಾರ್ಯಕ್ರಮದೊಳಗೆ ಭಾಗವಹಿಸ್ತಾರೆ. ವಿಶೇಷವಾಗಿ 45 ವರ್ಷದಿಂದ ನಮ್ಮ ಓಣಿಯೊಳಗನೆ ದೊಡ್ಡಾಟ ನಮ್ಮೆಲ್ಲ ಹಿರಿಯರು ಆಡಿದರು. ಇವತ್ತು ಕೂಡ ಅದನ್ನು ಮೆಲುಕು ಹಾಕ್ತಾರೆ ಮತ್ತು ಇವತ್ತಿನ ಈ ನಮ್ಮ ಯುವ ಜನತೆಗೆ ನಮ್ಮ ಕಲೆಯನ್ನು ಉಳಿಸಿಕೊಂಡು ಹೋಗುವ ನಿಟ್ಟಿನೊಳಗೆ ಆ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಎಲ್ಲ ಒಂದು ಕಾರ್ಯಕ್ರಮಗಳನ್ನು ತಾವು ತಮ್ಮ ಪತ್ರಿಕಾ ಮಾಧ್ಯಮ ಮುಖಾಂತರ, TV ಮಾಧ್ಯಮಗಳ ಮುಖಾಂತರ ಸ್ವಲ್ಪ ಹೆಚ್ಚು ಪ್ರಚಾರ ಕೊಟ್ಟು ಜನರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅನುವು ಮಾಡಿಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಂಡು ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಅದೇ ರೀತಿ ಅಭಿನವ ಶ್ರೀ ಮೃತ್ಯುಂಜಯ ಮಹಾಸ್ವಾಮಿಗಳು ಕೂಡ ಬರ್ತಾ ಇದ್ದಾರೆ ಮತ್ತು ನಮ್ಮ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಗದಗದೊಳಗೆ ಅವರು ಗೌರವಾಧ್ಯಕ್ಷರನ್ನಾಗಿ ಮಾಡಿರ್ತಕ್ಕಂಥ ಮಾನ್ಯರಾಜನ ಪ್ರಣವ ಸ್ವರೂಪಿ ಜಗದ್ಗುರು ಅಭಿನವ ಮುನೀಶ್ವರ ಸ್ವಾಮಿಗಳು ಕೂಡ ಆ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸ್ತಾ ಇದ್ದಾರೆ. ಮತ್ತು ನಮ್ಮ ಸುತಾರವರು ಕೂಡ ಈ ದೊಡ್ಡಾಟದ ಒಂದು ವಿಷಯವಾಗಿ ಅವರು ಆ ನಾಟಕದ ವಿಶೇಷತೆಯನ್ನು ಒಂದು ನಿಮಿಷದೊಳಗೆ ಅವರು ತಮಗೆ ತಿಳಿಸ್ತಾರೆ ಅನ್ನುವಂಥ ಮಾತನ್ನು ಹೇಳಿ, ಅಂಗವಾಗಿ ದೇವಿ ಮಹಾತ್ಮೆ ಅನ್ನುವಂಥ ಬಯಲಾಟವನ್ನು ಪ್ರಸ್ತುತಪಡಿಸ್ತಾ ಇದ್ದೀವಿ. ಎಲ್ಲ ಹಿರಿಯ ಹಾಗೂ ಕಿರಿಯ ಕಲಾವಿದರೊಂದಿಗೆ ಹೊಸ ಪ್ರದರ್ಶನ ನಡೀತಾ ಇದೆ. ಈ ಬಯಲಾಟ ಅನ್ನುವಂಥ ವಿಷಯಕ್ಕೆ ಬಂದರೆ ರಾಮಾಯಣ ಮಹಾಭಾರತಕ್ಕೆ ಪ್ರಭಾವಿ ಮಾಧ್ಯಮವಾಗಿ ಯಾವುದಾದ್ರೂ ಬಂದುದಂತ ಕೇಳಿದರೆ ಅದು ಬಯಲಾಟ ಅಂತ ನಾವು ಹೇಳ್ಬೋದು. ಈಗಿನ ಮಾಧ್ಯಮದೊಳಗೆ ಆ ಬಯಲಾಟವು ಕ್ಷೀಣಿಸ್ತಾ ಇದ್ದದೆ. ಆವಾಗ ರಾಮಾಯಣ ಮಹಾಭಾರತ ಜನರಿಗೆ ಹೆಚ್ಚಾಗಿ ಪ್ರಚಾರ ಮಾಡಬೇಕಾದ್ರೆ ಮೂಲ ಬಯಲಾಟನೇ ಪ್ರಚಾರ ಮಾಧ್ಯಮವಾಗಿ ಬೆಳೆದು ಬಂದದ್ದು. ಅದರಿಂದನೇ ನಮ್ಮ ಎಲ್ಲ ಹಿರಿಯ ಹಿಂದಿನ ಜಾನಪದ ಕಲೆಗಳನ್ನು ನಮ್ಮ ಕಲಾ ಪ್ರಕಾರವಾಗಿ ಬಂದಿದ್ದಾವೆ. ಅದರೊಳಗೆ ನಾವು ದೇವಿ ಮಹಾತ್ಮೆ ಈಗ ಪ್ರದರ್ಶನ ಮಾಡುವಂಥದ್ದು. ಆ ದೇವಿ ಮಹಾತ್ಮೆ ಬಯಲಾಟದೊಳಗೆ 3 ಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ. 3 ಭಾಗ ಅಂತಂದ್ರೆ 3 ರಾತ್ರಿಗಳ ಕಾಲ ಬಯಲಾಟವನ್ನು ಮಾಡುವಂಥದ್ದು. ಆದರೆ ನಾವು 3 ಭಾಗ ಮಾಡಿ ಬೇರೆ ಬೇರೆ ಅಂದರೆ ಮಧು ಕೈಠವರ ರಕ್ಕಸರ ಸಂಹಾರ ಅನ್ನುವಂಥದ್ದು 1 ಭಾಗ, 2ನೇ ಭಾಗ ಮಹಿಷಾಸುರ ಮರ್ದಿನಿ ಅನ್ನುವಂಥದ್ದು 2ನೇ ಭಾಗ, 3ನೇ ಭಾಗ ಶುಂಭ ನಿಶುಂಭರ ಸಂಹಾರ ಅನ್ನುವಂಥದ್ದು 3ನೇ ಭಾಗ. ಆದರೆ ನಾವು ಈಗ ಗೌರಿಗುಡಿ ಓಣಿಯಲ್ಲಿ ಯಾವ ಪ್ರಯೋಗ ಮಾಡ್ಬೇಕಂದ್ರೆ ಮಹಿಷಾಸುರ ಮರ್ದಿನಿ ಅನ್ನುವಂಥ ಪ್ರಯೋಗ ಈಗ ಪ್ರದರ್ಶನ ಮಾಡ್ತಾ ಇದ್ದೀವಿ. ಈ ದೇವಿ ಮಹಾತ್ಮೆಯೊಳಗೆ ಯಾವ ರೀತಿಯಾಗಿ ಅದು ಪುರಾಣಿಕ ದೇವಿ ಪುರಾಣದ ಮಾಧ್ಯಮದೊಳಗಿಂದ ಬಂದಂಥ ಒಂದು ಬಯಲಾಟವನ್ನು ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಈ ಬಯಲಾಟ ಬಹಳ ಅಚ್ಚುಮೆಚ್ಚಿನ ಹಾಗೂ ಎಲ್ಲ ಕಲೆಗಳನ್ನು ಒಳಗೊಂಡಂಥ ಈ ಬಯಲಾಟ ಕತೆ ಹಾಗೂ ವೀರಾವೇಶ, ಹಾಸ್ಯ ಸನ್ನಿವೇಶಗಳು ಎಲ್ಲವೂ ಬಂದದ್ದು. ದುಃಖದ ಸನ್ನಿವೇಶ ಇಂಥ ವಿಷಯಗಳನ್ನು ಕೂಡಿಕೊಂಡು ಈ ಒಂದು ದೇವಿ ಮಹಾತ್ಮೆ ಬಯಲಾಟ ನಡೀತಾ ಇದೆ. ಅದಕ್ಕಾಗಿ ಎಲ್ಲ ಆ ಬಯಲಾಟ ಪ್ರಿಯರು ಹಾಗೂ ಜಾನಪದ ಪ್ರಿಯರು ಬಂದು ಆ ಕಲೆಯನ್ನು ವೀಕ್ಷಿಸಬೇಕು, ಕಲಾವಿದರನ್ನ ಗೌರವಿಸಬೇಕು, ಬೆಳೆಸಬೇಕಂತ ಹೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ.